ಈ ಬುದ್ಧನ ಏನು ಸರ್ ಇದು ಸ್ಪೆಷಲ್ ಡೇ? ಈ ಬುದ್ಧ ಪೂರ್ಣಿಮೆ ಅಂತನ್ನುವುದು ಬುದ್ಧನಿಗೆ ಜ್ಞಾನೋದಯವಾಯಿತು ಅಥವಾ ಅವರ ಆಂತರಿಕ ಚೇತನ ಪ್ರೇರಣೆಗೊಳ್ತು, ಜಗತ್ತಿನ ಚೇತನ ಜೊತೆಗೆ ಅದು ಟ್ಯೂನ್ ಆಯಿತು. ಈ ಥರ ಯಾವುದೇ ರೀತಿಯಲ್ಲಿ ಅದನ್ನು ಹೇಳ್ತಾ ಹೋಗ್ಬೋದು. ಆದರೆ ಈ ಬುದ್ಧ ಪೂರ್ಣಿಮೆಯ ದಿನದಂದು ನಾವು ಗಮನಿಸಬೇಕಾಗಿರೋದು, ಗ್ರಹಿಸಬೇಕಾಗಿರೋದು ಏನು ಅಂತಂದರೆ ಬುದ್ಧ ಕಾನ್ಷಿಯಸ್ನೆಸ್, ಅಂದರೆ ಬುದ್ಧ ಚೇತನ ಅಂತನ್ನೋದು ಅದು ಮನಸ್ಸಿನ ರೂಪಾಂತರದ ಒಂದು ಆಂತರಿಕ ಪ್ರಯಾಣ. ಅದು ಮನಸ್ಸು ಸದಾ ಚಲಿಸ್ತಾ ಇರ್ತದೆ, ಅದು ನೆನಪುಗಳಲ್ಲಿ ಭವಿಷ್ಯದ ಕಲ್ಪನೆಗಳಲ್ಲೆಲ್ಲ ಓಡಾಡ್ಕೊಂಡಿರ್ತದೆ. ಆ ಚಲನೆಯಲ್ಲಿ ನಾವು ನಮ್ಮನ್ನು ಕಳ್ಕೊಂಡಿರ್ತೇವೆ. ಅಂದರೆ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿ, ಈ ಗೌತಮ ಬುದ್ಧ ಅಂತನ್ನುವಂತಹ ಮನುಷ್ಯ ಈ ಚಲನೆಯ ಸ್ವಭಾವವನ್ನು ನೋಡಿ, ಆಳವಾಗಿ ನೋಡಿ ಅದರಿಂದ ಮುಕ್ತರಾದರು. ಈ ಬುದ್ಧ ಚೇತನ ಅನ್ನೋದು ಒಂದು ದೈವತ್ವದ ಪರಿಕಲ್ಪನೆ ಅಲ್ಲ, ಅದು ಮನಸ್ಸಿನ ಗುಣಮಟ್ಟ, ಅದು ನಮ್ಮಲ್ಲಿಯೇ ಹುಟ್ಟಬಲ್ಲಂತಹ ಒಂದು ಜಾಗೃತಿ ಕೂಡ ಆಗಿರುತ್ತೆ. ಈಗ ನಾವು ಮನೋವೈಜ್ಞಾನಿಕವಾಗಿ ನೋಡೋದಾಯಿತು ಅಂತಂದರೆ ಈ ಕಂಡೀಷನಿಂಗ್, ಅದರಿಂದ ಆಚೆಗೆ ನಮ್ಮ ಮನಸ್ಸು ಅನೇಕ ಕಂಡೀಷನ್ಗಳಿಂದ ಕೂಡ್ಕೊಂಡಿರ್ತದೆ. ಸಮಾಜ, ಕುಟುಂಬ, ಅನುಭವ ಅದೆಲ್ಲನೂ. ಈ ಕಂಡೀಷನಿಂಗಿಂದ ನಮ್ಮ ಪರ್ಸೆಪ್ಷನ್ನ ಅದು ಬೇರೆ ನಮ್ಮ ಗ್ರಹಿಕೆಯೇ ಬದಲಾಗ್ತಾ ಹೋಗ್ತಾ ಇರ್ತದೆ. ಈ ಕಂಡೀಷನ್ಗಳು ಬುದ್ಧ ಚೇತನ ಅಂತಂದರೆ ವಿಚಾರಗಳನ್ನು ನೇರವಾಗಿ ನೋಡುವ ಶಕ್ತಿ, ವಿಚಾರಗಳನ್ನು ನೇರವಾಗಿ ನೋಡುವ ಶಕ್ತಿ, ಯಾವುದೇ ಲೆನ್ಸ್ಗಳು, ಯಾವುದೇ ಕಲರ್ಗಳು ಏನೂ ಇಲ್ಲದೆ ನೋಡುವಂತಹ ಶಕ್ತಿ. ಅಂದರೆ ಪೂರ್ವಾಗ್ರಹಗಳಿಲ್ಲದೆ ಮಾಡುವಂತಹ ಅವಲೋಕನ, ನಾನು ಅನ್ನುವ ಅಹಂಕಾರದ ಇಲ್ಲದೆ ಮನಸ್ಸು ಪ್ರಕ್ರಿಯೆಯಲ್ಲಿ, ಪ್ರತಿಕ್ರಿಯೆಗಿಂತ ಅರಿವಿನಲ್ಲಿ, ಪ್ರಕ್ರಿಯೆಯಲ್ಲಿ ಇರ್ತದೆ. ಇಂತಹ ಮನಸ್ಸನ್ನು ಗಮನಿಸುವ, ಮನಸ್ಸನ್ನು ಅದರ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವ ಆ ರೀತಿಯಲ್ಲಿ ಇದು ನಮ್ಮಲ್ಲಿ ಬದಲಾವಣೆಯನ್ನು ತರುವಂಥದ್ದು. ನಮ್ಮನ್ನು ನಾವು ಗಮನಿಸ್ಕೊಳ್ಳೋದು ಮತ್ತು ಅರಿವನ್ನು ಪಡ್ಕೊಳ್ಳೋದು. ತುಂಬ ಜನ ಹೇಳ್ತಿರ್ತಾರೆ, ಬುದ್ಧ ನಿನಗೆ ಆಶೀರ್ವಾದ ಮಾಡಲಿ, ಬುದ್ಧ ನಿನಗೆ ಅನುಗ್ರಹ ಮಾಡಲಿ ಅಂತ. ನೋ, ಆ ಥರ ಆಗೋದಿಲ್ಲ. ಬುದ್ಧ ಕಾನ್ಷಿಯಸ್ನೆಸ್ ಅನ್ನೋದು ಅದು ಸದಾ ತೆರೆದಿರೋವಂಥದ್ದು. ಅದನ್ನು ನಾವು ಬುದ್ಧನ ಮಾರ್ಗದಲ್ಲಿ ನಾವು ಪಡ್ಕೊಳ್ಳೋದು, ನಾವು ಅದನ್ನು ಗ್ರಹಿಸೋದು ಅಂತ. ಬುದ್ಧ ಚೈತನ್ಯ, ಬುದ್ಧ ಚೇತನ ಅಂತ ಅನ್ನೋದು. ಓಕೆ ಸರ್, ಜೈ ಭೀಮ್ ಸರ್. ಜೈ ಭೀಮ್.